ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಕಂದಕ ಮತ್ತು ಕೋಲಾಹಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಈಗಾಗಲೇ ಯಕಶ್ಚಿತ್ ಶಾಸಕರಿಂದ ಒಂದು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಂದ ಹಿಡಿದು 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರವರೆಗೂ ಕೂಡ ದೆಹಲಿ ದಂಡಯಾತ್ರೆಯನ್ನು ಮಾಡ್ತಿದ್ದಾರೆ. ಕೇವಲ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಷ್ಟೇ ಅಲ್ಲ, ಈ ಶಾಸಕರ ದೆಹಲಿ ಭೇಟಿ, ದೆಹಲಿ ಯಾತ್ರೆ ನಿರಂತರವಾಗಿ ನಡೀತಾನೇ ಇದೆ. ಪರಿಸ್ಥಿತಿ ಏನಾಗಿದೆ? ಈಗಲೋ ಆಗಲೋ ರಾಜ್ಯದಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಬಹುಮತ ಇದ್ದೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಗೋತಾಗ್ಬಿಡುತ್ತೆ ಅನ್ನುವಂಥ ಒಂದು ಚರ್ಚೆ ಈಗ ಶುರುವಾಗ್ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಎಐಸಿಸಿಯ ರಿಯಲ್ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಯಾಕೆ ಮೌನವಾಗಿದ್ದಾರೆ? ಯಾಕೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಿಲ್ಲ? ಯಾಕೆ ಈ ಕುರಿತಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಿಲ್ಲ? ಯಾಕೆ ಉಭಯ ಬಣಗಳ ನಾಯಕರನ್ನಾದರೂ ಕರೆದು ಮಾತನಾಡ್ತಿಲ್ಲ? ಯಾಕೆ ಒಂದು ಬಣದ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗ್ತಿಲ್ಲ? ಯಾಕೆ ಈ ಕುರಿತಂತೆ ಅಂತಿಮ ತೆರೆ ಹಾಕ್ತಿಲ್ಲ ಅನ್ನುವಂಥ ಚರ್ಚೆ ಎದ್ದು ನಿಂತಿದೆ. ಈ ಕುರಿತಂತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದ ಬಿರುಗಾಳಿ ಎದ್ದು ಬಿಟ್ಟಿದೆ. ಒಂದು ರೀತಿಯ ರಾಜ್ಯದಲ್ಲಿ ಈಗ ಅಲ್ಲಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾರಿ ಬಿರುಗಾಳಿ, ಗುಡುಗು, ಸಿಡಿಲು ಸಹಿತ ಆಲಿಕಲ್ಲು ಮಳೆ ಬೀಳ್ತಾ ಇದೆಯಲ್ಲ, ಅದೇ ಪರಿಸ್ಥಿತಿ ಈಗ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಉಂಟಾಗ್ಬಿಟ್ಟಿದೆ. ಆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಯಕಶ್ಚಿತ್ ಒಂದು ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಂದ ಹಿಡಿದು 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರವರೆಗೂ ಕೂಡ ಹಿರಿಯ ಶಾಸಕರು, ಹಿರಿಯ ಸಚಿವರು ಎಲ್ಲರೂ ಕೂಡ ಈಗ ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ದೆಹಲಿಗೆ ದಂಡಯಾತ್ರೆ ಮಾಡ್ತಿದ್ದಾರೆ, ದೆಹಲಿ ಟೂರ್ ಹೋಗಿ ಬರ್ತಾ ಇದ್ದಾರೆ. ಈಗಾಗಲೇ ಹಲವಾರು ಬಾರಿ ದೆಹಲಿ ಟೂರ್ ಮಾಡಿ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸಾಕಾಗಿ ಬೆಂಗಳೂರಿನಲ್ಲಿ ಕೂತು ಬಿಟ್ಟಿದ್ದಾರೆ ಮತ್ತು ಮುಂದಿನ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ ಮತ್ತು ಅವರ ಆಪ್ತ ಬಳಗದ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಕೆ ಎಚ್ ಮುನಿಯಪ್ಪ ಸೇರಿದಂತೆ ಬಿ ಕೆ ಹರಿಪ್ರಸಾದ್ ಮುಂತಾದವರು ಕೂಡ ದೆಹಲಿ ದಂಡಯಾತ್ರೆ ಮಾಡ್ತಾ ಹೋಗಿ ಬರೋದನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ನೋಡಿ, ವಿಪಕ್ಷಗಳು ಬಾಯಿಗೆ ಬಂದ ಹಾಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತು ಪಕ್ಷದ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇವೆ. ಅಷ್ಟು ಇಷ್ಟು ಇದ್ದಂತಹ ವರ್ಚಸ್ಸು ಕೂಡ ಈಗ ಏನು ಬಿರುಗಾಳಿ ಸಹಿತ ಮಳೆಗೆ ಹೇಗೆ ಎಲೆಗಳು ಧರೆಗುದು ಉರುಳ್ತಾವೋ ಹಾಗೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕೂಡ ನೆಲಕ್ಕೆ ಬಿದ್ದು ಬಿಟ್ಟಿದೆ. ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿದೆ ಅಂತಂದರೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆಯಲ್ಲ, ಅದು ಈಗ ಬೀಳುತ್ತೆ, ಆಗ ಬೀಳುತ್ತೆ, ಸಂಜೆನೋ ಬೆಳಿಗ್ಗೆನೋ, ಇವತ್ತೋ ನಾಳೆನೋ ಬಿದ್ದು ಹೋಗ್ಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಮಾಡ್ತಾ ಇದೆ? ಯಾಕೆ ಈ ತರಹದ ಒಂದು ದುಷ್ಪರಿಸ್ಥಿತಿ ತೆಗೆದುಕೊಂಡು ಬಂದು ನಿಂತುಬಿಟ್ಟಿದೆ? ಕೆಟ್ಟ ಪರಿಸ್ಥಿತಿಗೆ ಹೈಕಮಾಂಡ್ ಯಾಕೆ ಈಡಾಗಿದೆ? ಯಾಕೆ ಒಂದು ಸ್ಪಷ್ಟ ತೀರ್ಮಾನ ಅಥವಾ ಸ್ಪಷ್ಟ ಒಂದು ಚರ್ಚೆಯನ್ನು ಮಾಡಿ ಇದಕ್ಕೆ ಇತಿಶ್ರೀ ಹಾಡಲಾಗ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಂಡೇ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ನಾಮಕಾವಸ್ಥೆ ಎಐಸಿಸಿ ಅಧ್ಯಕ್ಷರು ಅನ್ನುವಂಥದ್ದು ಪ್ರೂವ್ ಆಗಿಬಿಟ್ಟಿದೆ. ಅವರೇ ಹಲವಾರು ಬಾರಿ ಹೇಳಿದ್ದಾರೆ, ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕುರ್ಚಿಯ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬಾಗಲಕೋಟೆ ದಾವಣಗೆರೆ ಟಿಕೆಟ್ಗಳಿಗೆ ಸಂಬಂಧಪಟ್ಟ ಹಾಗೇನೂ ಹಲವಾರು ಬಾರಿ ಅವರೇ ಹೇಳಿದ್ದಾರೆ, ಹೈಕಮಾಂಡ್ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ ಅನ್ನೋ ಅಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಹೈಕಮಾಂಡ್ನ ಏಕಮಾದ್ವಿತೀಯ ನಾಯಕ ಅಲ್ಲ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಹುಟ್ಕೊಂಡಿರ್ತಕ್ಕಂಥ ಈ ಕುರ್ಚಿ ಕಿತ್ತಾಟ, ಪವರ್ ಶೇರಿಂಗ್ ಜಗಳ ಇದೆಯಲ್ಲ, ಅದು ಖರ್ಗೆ ಅವರ ಕೈಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗಲ್ಲ, ಆಗಿಲ್ಲ, ಆಗೋದು ಇಲ್ಲ ಅನ್ನುವಂಥ ಪ್ರೂವ್ ಆಗಿಬಿಟ್ಟಿದೆ. ಹಾಗಾದರೆ ಎಐಸಿಸಿಯ ರಿಯಲ್ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ? ಯಾಕೆ ಮೌನವಾಗಿ ಕೂತು ಬಿಟ್ಟಿದ್ದಾರೆ? ಈ ರಾಹುಲ್ ಗಾಂಧಿಯ ಮೌನದ ಹಿಂದೆ ಇರತಕ್ಕಂಥ ಉದ್ದೇಶ ಆದರೂ ಏನು? ಇಷ್ಟು ಬಾರಿ ನೋಡಿ, ಕಳೆದ 1 ವರ್ಷದಿಂದ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮತ್ತು ಅವರ ಬೆಂಬಲಿಗರು ಹಲವಾರು ಬಾರಿ ದೆಹಲಿಗೆ ಎಡತಾಕಿದ್ದಾರೆ, ಹೋಗಿ ಬಂದಿದ್ದಾರೆ. ಆದರೆ ಒಮ್ಮೆಯೂ ಕೂಡ ಭೇಟಿಯಾಗಿಲ್ಲ. ಡಿ ಕೆ ಶಿ ಬೆಂಬಲಿಗರನ್ನ ಭೇಟಿಯಾಗುವುದಂತೂ ದೂರದ ಮಾತು. ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಪವರ್ ಶೇರಿಂಗ್ ಕುರಿತಂತೆ ಒಮ್ಮೆಯೂ ಕೂಡ ಭೇಟಿ ಮಾಡಿ ರಾಹುಲ್ ಗಾಂಧಿ ಮಾತನಾಡಿಲ್ಲ. ಯಾಕೆ ಈ ನಿರ್ಲಕ್ಷ್ಯ?
ಅಥವಾ ಈ ಡಿ ಕೆ ಅವರ ವಿರೋಧಿ ಬಣವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣದವರು ಕೂಡ ಹಲವಾರು ಬಾರಿ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಹಲವಾರು ಬಾರಿ ಹೋಗಿ ಬಂದಿದ್ದಾರೆ ದೆಹಲಿಗೆ, ಈಗಲೂ ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಯಾಕೆ ಅವರಿಗೂ ಭೇಟಿ ಮಾಡಿ ಒಂದು ಸ್ಪಷ್ಟ ತೀರ್ಮಾನವನ್ನು ತಿಳಿಸ್ತಾ ಇಲ್ಲ, ಏನು ಆಗಿದೆ ಸಮಸ್ಯೆ ಅನ್ನುವಂಥ ಚರ್ಚೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಹಲವಾರು ಕಾರಣಗಳನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬೆಂಬಲಿಗರಿಗೆ ಒಂದೇ ಒಂದು ಭೇಟಿಯನ್ನು ಕೊಡದೇ ಇರೋ ಒಂದು ಹಿಂದಿನ ಕಾರಣ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಬೇಕಿದೆ. ಜೊತೆಗೆ ಮೋದಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಪ್ರಧಾನಿ ಮೋದಿ ಅಥವಾ ಅಲ್ಲಿ ಯಾರೋ ಟ್ರಂಪ್ ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರೆ ಅಥವಾ ಇರಾನಿನ ಒಂದು ಯುದ್ಧ ಇದೆಯಲ್ಲ ಅದ್ರ ಕುರಿತಂತೆ ಚಿಕ್ಕ ಪುಟ್ಟ ಬೆಳವಣಿಗೆಗಳ ಬಗ್ಗೆನೂ ಕೂಡ ಮಾತನಾಡುವಂಥ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಉಂಟಾಗಿರ್ತಕ್ಕಂಥ ಈ ರಾಜಕೀಯ ಅರಾಜಕತೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಜೊತೆಗೆ ತೀವ್ರ ನಿರ್ಲಕ್ಷ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ರಾಜ್ಯ ಕಾಂಗ್ರೆಸ್ಸಿನ ಮೂರೇ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇರ್ತಕ್ಕಂಥದ್ದು ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ. ಅದರಲ್ಲೂ ಕರ್ನಾಟಕ ಇದೆಯಲ್ಲ ದೊಡ್ಡ ರಾಜ್ಯ, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ATM ಆಗಿರುವಂತಕ್ಕಂಥ ರಾಜ್ಯ ಅಲ್ವಾ. ಎಲ್ಲ ರೀತಿಯ ಬೆಂಬಲ, ಧನಬಲ, ಜನಬಲ, ತೋಳ್ಬಲ, ಸರ್ಕಾರದ ಬಲ ಎಲ್ಲವನ್ನೂ ಕೂಡ ಕೊಡುವಂಥ ಒಂದು ರೀತಿ ಸಂಪದ್ಭರಿತ ರಾಜ್ಯ ಆಗಿದ್ರೂ ಕೂಡ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಡಿ ಕೆ ಅಂಡ್ ಟೀಮ್ ಮೇಲೆ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಸಿಟ್ಟಿದೆಯಾ ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಒಲವಿದೆಯಾ? ಅದಾದರೂ ಕೂಡ ಸ್ಪಷ್ಟಪಡಿಸಬೇಕಲ್ವಾ. ಸರ್ಕಾರ ಬಿದ್ದೋಗುವಂಥ ಮಟ್ಟಕ್ಕೆ ಬಂದರೂ ಕೂಡ ಯಾಕೆ ರಾಹುಲ್ ಗಾಂಧಿ ಮೌನ ತಾಳಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ. ಈಗ ಸಿಗುವಂಥ ಟೈಮ್ ಬಂದಿದೆ. ಒಂದು ವೇಳೆ ಸಿದ್ದರಾಮಯ್ಯನವರ ಮೇಲೆ ಅವರಿಗೆ ಪ್ರೀತಿ ಇದ್ದು ಡಿ ಕೆ ಶಿವಕುಮಾರ್ ಅವರನ್ನ ದೂರ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದರೆ ಅದನ್ನಾದರೂ ಸ್ಪಷ್ಟಪಡಿಸಬೇಕಿದೆ. ಒಂದು ರೀತಿ ರಾಹುಲ್ ಗಾಂಧಿಗೆ ಇರ್ತಕ್ಕಂಥದ್ದು ಅಕ್ಕಿ ಮೇಲೂ ಪ್ರೀತಿ, ಅದೇನೋ ಹೇಳ್ತಾರಲ್ಲ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅನ್ನೋ ಥರದ ಆ ಥರದ ಪರಿಸ್ಥಿತಿಯಾಗಿದೆ. ಸಿದ್ದರಾಮಯ್ಯನವರ ಅಧಿಕಾರನೂ ಬೇಕು, ಸರ್ಕಾರನೂ ಬೇಕು, ಅಹಿಂದ ಮತ ಬ್ಯಾಂಕು ಬೇಕು ಮತ್ತು ಸಿದ್ದರಾಮಯ್ಯನವರ ರಾಜಕಾರಣವನ್ನು ರಾಹುಲ್ ಗಾಂಧಿ ಮೆಚ್ಕೊಳ್ಳಬೇಕು. ಈ ಕಡೆ ಡಿ ಕೆಗೆ ಸ್ಥಾನಮಾನ ಕೊಡೋದಕ್ಕೂ ತಯಾರಿಲ್ಲ ಅಂತಂದರೆ ಈ ಪರಿಸ್ಥಿತಿ ಅಥವಾ ಈ ಜಗಳ ಅಥವಾ ಈ ಗೊಂದಲ ಬಗೆಹರಿಯೋದಾದರೂ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡ್ಬಿಟ್ಟಿದೆ. ಈ ಪ್ರಶ್ನೆಗೆ ಇನ್ಯಾರು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ಸ್ವತಃ ರಾಹುಲ್ ಗಾಂಧಿನೇ ಕೊಟ್ಟು. ಯಾಕಂದರೆ ನೋಡಿ, ಮೇ 4ಕ್ಕೆ ಈಗ ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಅದಾದ ನಂತರ ದೊಡ್ಡ ಮಟ್ಟದ ಬೆಳವಣಿಗೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆಗೆ ಒಂದು ರೀತಿ ಒಳ್ಳೆಯ ಸ್ನೇಹ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು, ಅದೇನು ದೊಡ್ಡ ರಹಸ್ಯ ಅಲ್ಲ. ಈ ಕುರಿತಂತೆನೂ ಕೂಡ ರಾಹುಲ್ ಗಾಂಧಿ ಚಿಂತನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರಾ ಅಥವಾ ಈ ಗೊಂದಲವನ್ನು ಮುಂದುವರಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.